ಬ್ಯೂಟಿಫುಲ್ ಆಗಿ ಬಂದಿರುವಂಥ ಕಲರ್ ನ್ಯೂಮರಾಲಜಿ ಕನ್ನಡ ಮತ್ತು ಇಂಗ್ಲೀಷು ಎರಡಲ್ಲೂ ಕೂಡ ಇರುತ್ತೆ. ಕೆಲವರು ಕೇಳ್ತಾರೆ ಸರ್ ನಮಗೆ ಕನ್ನಡ ಬೇಕು ಅಂತ. ಖಂಡಿತವಾಗಿ ಕರ್ನಾಟಕದಲ್ಲಿ ಮೂಲೆ ಮೂಲೆಗೂ ರೀಚ್ ಆಗ್ತಿರೋದ್ರಿಂದ ಹಳ್ಳಿಗೂ ರೀಚ್ ಆಗ್ತಿರೋದ್ರಿಂದ ಕನ್ನಡ ಬುಕ್ಕು ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಸೇಲ್ ಆಗ್ತಿದೆ. ಪ್ರಾಕ್ಟಿಕಲಿ ನೀವು ನಿಮ್ಮ ಮನೆಯಲ್ಲಿ ನಿಮ್ಮನ್ನು ಯಾರೋ ದ್ವೇಷ ಮಾಡ್ತಿದ್ದಾರೆ, ನಿಮ್ಮನ್ನು ಕಂಡ್ರೆ ಆಗಲ್ಲ ಅಂತಂದರೆ ಸುಮ್ಮನೆ ನಿಮ್ಮ ಮೊಬೈಲ್ ಸ್ಕ್ರೀನ್ ಸೇವರಲ್ಲಿ ನಂಬರ್ 4 ಗ್ರೀನ್ ಅಂತ ಬರ್ಕೊಳ್ಳಿ. ಅವರು ದ್ವೇಷ ಮಾಡಲ್ಲ ನಿಮ್ಮನ್ನು. ಅದನ್ನು ಆ ಚೇಂಜಸನ್ನು ವಿತಿನ್ 1 ವೀಕಲ್ಲಿ ನೋಡ್ತೀರಾ ನೀವು, ಜಾಸ್ತಿ ಟೈಮು ಇಲ್ಲ. ಓಕೆ, ಈಗ ಧೂಳಿಗೆ ಲಂಗ್ ಇನ್ಫೆಕ್ಷನ್ ಆಗುವಂಥದ್ದು ಅಥವಾ ಹೊಗೆಗೆ ಲಂಗ್ ಇದು ಎಲ್ಲ ಮೆಟ್ರೋಪಾಲ್ ಸಿಟಿಗಳು ಸ್ವಲ್ಪ ಜಾಸ್ತಿ. ಆದರೂ ಕೂಡ ಈಗ ತಾಲೂಕು ಲೆವೆಲಲ್ಲೂ ಕೂಡ ಈ ಧೂಳು ಲಂಗ್ ಇನ್ಫೆಕ್ಷನ್ಸ್ ಇದೆಲ್ಲ ಆಗ್ತಿರುತ್ತೆ. ಸೊ ಅದಕ್ಕೆ ನೇರವಾಗಿ ಏನಂತ ಏನು ಹೇಳ್ತೀರಿ? ಬಲಗೈ ಕಿರುಬೆರಳು ದಿಸ್ ಥರ್ಡ್ ಜಾಯಿಂಟ್, ಕಫ ಜಾಯಿಂಟ್ಗೆ ನೀವು ಪರ್ಪಲ್ ಕಲರ್ ಬರೆಯೋದ್ರಿಂದ ಲಂಗ್ ಸ್ಟ್ರೆಂಥನ್ ಆಗುತ್ತೆ. ಯಾವಾಗ ಶ್ವಾಸಕೋಶ ಬಲಪಡಿಸ್ತಾ ಬರ್ತಿರೋ ಆಟೋಮೆಟಿಕ್ಕಾಗಿ ಎಲ್ಲ ಅಲರ್ಜಿಗಳು, ಲಂಗ್ ಇನ್ಫೆಕ್ಷನ್ಸು ಎಲ್ಲ ಕಡಿಮೆ ಆಗುತ್ತೆ. ಓಕೆ ಸರ್, ಇದೊಂದು ಸಾಕು. 14 ವರ್ಷ ಆದರೂ ಕೂಡ ಹಾಸಿಗೆ ಮೇಲೇ ಅವನು ಸುಸು ಮಾಡ್ಕೊಂಡ್ಬಿಡ್ತಾರೆ. ಅದನ್ನು ಕಂಟ್ರೋಲ್ ಮಾಡಿಸೋದು ಹೇಗೆ ಅಂತ ಕೇಳ್ತಾರೆ. ಸೊ ಯೂರಿನ್ನ ಓಲ್ಡ್ ಮಾಡಬೇಕಂದ್ರೆ ಪೃಥ್ವಿ ಬೇಕು. ಬಲಗೈ ತೋರು ಬೆರಳು ಇದು ಯುರಿನರಿ ಬ್ಲಾಡರ್, ಇದು ಕಿಡ್ನಿ. ನನಗೆ ಗೊತ್ತಿಲ್ಲ ನಿಮ್ಮ ಮಗುಗೆ ಯಾವ್ದು ವರ್ಕ್ ಆಗುತ್ತೆ ಅಂತ. 3 ದಿವಸ ಯೆಲ್ಲೋ ಕಲರ್ ಹಾಕಿ ಯುರಿನರಿ ಬ್ಲಾಡರ್ಗೆ, ಯೂರಿನ್ ಸ್ಟಾಪ್ ಆಯ್ತಾ, ಸೂಪರ್. ಆಗಿಲ್ಲ ಅಂದರೆ ನೆಕ್ಸ್ಟ್ ಕಫ ಜಾಯಿಂಟಿಗೆ ಬನ್ನಿ. ಇದು ವಾತ ಪಿತ್ತ ಕಫ ಅಂದರೆ ಕಿಡ್ನಿ ಜಾಯಿಂಟ್. ಇಲ್ಲಿ 3 ದಿನ ಯೆಲ್ಲೋ ಕಲರ್ ಹಾಕಿ. ಓಕೆ, ಇವೆರಡರಲ್ಲಿ ಒಂದು ವರ್ಕ್ ಆಗುತ್ತೆ. ಓಕೆ, ಒಂದು 15 ದಿನ ನೀವೇ ನೋಡಿ ವರ್ಕ್ ಆಗುತ್ತೆ. ಓಕೆ, ನೋ ಡೌಟ್. ಮಾತು ಬೇಗ ಬರ್ತಾ ಇಲ್ಲ ನನಗೆ, ಸೊ ಮಗುಗೆ ಮಾತು ಬೇಗ ಬರ್ತಾ ಇಲ್ಲ. ಸೊ ಬೇಗ ಬರೋ ಥರ ಏನಾದರೂ ಬಲಗೈ ಎಡಗೈ ಉಂಗುರ ಬೆರಳು ಫಸ್ಟ್ ಜಾಯಿಂಟ್ ವಾತ ಜಾಯಿಂಟ್ಗೆ ನಂಬರ್ 6 ಅಂತ ಆರೆಂಜ್ ಕಲರಲ್ಲಿ ಬರೀಬೇಕು. ನಂಬರ್ 6 ಕೂಡ ಬರುತ್ತೆ. ನ್ಯೂಮರಾಲಜಿ ವಿತ್ ಕಲರ್ ಥೆರಪಿ ಎರಡು ಕೂಡ ಬರೆಯೋದ್ರಿಂದ ನಿಮಗೆ ಆದಷ್ಟು ಮಗುಗೆ ಆ ಸೆನ್ಸೇಷನ್ ಆಫ್ ಸ್ಪೀಚ್ ಇಂಪ್ರೂವ್ ಆಗ್ತಾ ಬರುತ್ತೆ. ಓಕೆ, ಈಗ ಸೋರಿಯಾಸಿಸ್ ಬಲಗೈ ಕಿರುಬೆರಳು ಸೆಕೆಂಡ್ ಜಾಯಿಂಟಿಗೆ ತುಂಬ ಡ್ರೈ ಆಗಿತ್ತು ಸೋರಿಯಾಸಿಸ್ ಅಂದ್ರೆಗಿನಾಗಿ 3 ದಿನ ಸ್ಕೈ ಬ್ಲೂ ಹಾಕಿ, 3 ದಿನ ಪರ್ಪಲ್ ಹಾಕಿ. ಓಕೆ, ಅದು ಕಟ್ತಾ ಇದೆ, ಇಸ್ಬಿ ಇದೆ, ತುರ್ಕೆ ಬರ್ತಾ ಇದೆ ಅಂದ್ರೆಗಿನಾಗಿ 3 ದಿನ ಸ್ಕೈ ಬ್ಲೂ, 3 ದಿನ ಪರ್ಪಲು, 3 ದಿನ ಬ್ಲ್ಯಾಕ್ ಹಾಕಬೇಕು. ಆ ಬ್ಲ್ಯಾಕ್ ಹಾಕಿದಾಗ ಇನ್ಫೆಕ್ಷನ್ ಕ್ಲಿಯರ್ ಆಗುತ್ತೆ. ಓಕೆ, ಸರಿ ಹೋಗಿ. ಸೊ ನನಗೆ ಬೆಂಗಳೂರಿಂದ ಒಬ್ರು ಕಾಲ್ ಮಾಡಿದ್ರು ಸರ್. ಆ್ಯಕ್ಚುಲಿ ತುಂಬ ವರ್ಷದಿಂದ ತುರ್ಕೆ ಹಾಗೆ ಇತ್ತು, ಬಟ್ ಅದು ಹಚ್ಕೊಂಡ ನಂತರ ತೀರಾನೇ ಕಮ್ಮಿ ಆಯಿತು. 90% ಕಮ್ಮಿ ಆಯಿತು ಸರ್. ಅದು 90 ತೀರಾ ಅಲ್ಲ, ಅದು ನಾರ್ಮಲ್ ಆಗಿದ್ದಾರೆ. ಕಮ್ಮಿ ಆಯಿತು ಅಂತ ಹೇಳಿದ್ರು. ಅವ್ರಿಗೋಸ್ಕರ ಈ ಪ್ರಶ್ನೆ ಕೇಳಿದವ್ರು ನನಗೆ ಪದೇ ನಾನು ಮೆಸೇಜ್ ಆಗ್ತಾ ಇದ್ರು. ಓಕೆ, ಸೊ ಹಸುವು ಜಾಸ್ತಿ ಆಗೋದಕ್ಕೆ ಅದು ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ ಹಸುವು ಜಾಸ್ತಿ ಆಗಬೇಕು. ಇಲ್ಲಿ ನಂಬರ್ 3 ಸ್ಕೈ ಬ್ಲೂ ಒಂದು ದಿವಸ, ನಂಬರ್ 1 ಪರ್ಪಲ್ ಒಂದು ದಿವಸ, ಇಷ್ಟೇ ಸಾಕು. ಹಸು ಜಾಸ್ತಿ ಆಗುತ್ತೆ ವಿದಿನ್ 1 ವೀಕಲ್ಲಿ ಆಗುತ್ತೆ. ಓಕೆ, ಹಸು ಜಾಸ್ತಿ ಸಿಕ್ಕಾಬಟ್ಟೆ ತಿನ್ನಕ್ಕೆ ಶುರು ಮಾಡ್ಬಿಟ್ರೆ ಎಷ್ಟು ಬೇಕಾದ್ರೆ ಮಾಡಿ. ಇಲ್ಲ, ತುಂಬ ಹಸು ಜಾಸ್ತಿ ಆಯ್ತಾರೆ ನಂಬರ್ ಹಾಕೋ ಸ್ಟಾಪ್ ಮಾಡಿ. ಸೆಟ್. ಏನೋ ಒಂದು ಕಷ್ಟ ಇದೆ ಅಂತೇಳಿ ಯಾರ್ಯಾರ್ದೋ ಸಲಹೆ ಪಡಿತೀರ. ನಾನು ಹೇಳ್ತಾ ಇರೋದು ಈ ಬಣ್ಣಗಳ ಸಂಖ್ಯಾಶಾಸ್ತ್ರ ಬುಕ್ಕದಿಂದ ಇನ್ನು ನಿಮ್ಮೆಲ್ಲ ಸಮಸ್ಯೆಗಳನ್ನು ಇದರಲ್ಲಿ ಕವರ್ ಮಾಡಿದ್ದೀವಿ. ಅದು ವ್ಯವಹಾರ ಇರ್ಬೋದು, ಕುಟುಂಬ ಸಮಸ್ಯೆ ಇರ್ಬೋದು, ಅಣ್ಣ ತಮ್ಮರ ಜಗಳ ಇರ್ಬೋದು, ಆಸ್ತಿ ಇರ್ಬೋದು, ಸೈಡ್ ತೊಗೊಳೋದು, ಸೇಲ್ ಮಾಡೋದು, ಮನೆ ಕಟ್ಸೋದು, ಮದುವೆ ಆಗೋದು, ಗಂಡ ಹೆಂಡತಿ ಜಗಳ ಆಗೋದು, ಡೈವರ್ಸಿಗೆ ಹೋಗೋದು, ಎಲ್ಲದನ್ನು ಕವರ್ ಮಾಡಿದ್ದೀವಿ. ನಾನು ಸಲಹೆ ಏನಂದರೆ ನಿನ್ನ ಸಮಸ್ಯೆ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿರುತ್ತೆ ಬೇರೆಯವ್ರಿಗಿಂತ. ಕರೆಕ್ಟ್. ನಾನು ಹೋಗಿ ನನ್ನ ಸಮಸ್ಯೆ ನಿನ್ನ ಹತ್ರ ಹೇಳ್ಕೊಬೋದು, ಅದು ಇನ್ಕಂಪ್ಲೀಟ್, ಎಲ್ಲ ಹೇಳ್ಕೊಳಕ್ಕಾಗಲ್ಲ. ಸೊ ನಿನಗೆ ಗೊತ್ತಿರೋದ್ರಿಂದ ಈ ಬುಕ್ಕಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಎಷ್ಟು ನೀಟಾಗಿ ಬಂದಿದೆ ಅಂದರೆ ಯಾವ ತತ್ವಗಳು ಅಂದರೆ ಪಂಚಭೂತಗಳಲ್ಲಿ ಆಗಿರ್ಬೋದು, ಮತ್ತು ಮೆಟಾಫಿಸಿಕಲ್ ಎಲಿಮೆಂಟ್ ಆಗಿರ್ಬೋದು, ಯಾವ ತತ್ವದಲ್ಲಿ ಹೆಚ್ಚು ಇಲ್ಲ ಕಡಿಮೆ ಆದಾಗ ನಿಮಗೆ ಯಾವ ಥರ ಸಮಸ್ಯೆ ಬರುತ್ತೆ, ಅದನ್ನು ಯಾವ ಕಲರು ಯಾವ ನಂಬರ್ ಹಾಕಿದಾಗ ಎಷ್ಟು ದಿವಸದಲ್ಲಿ ನಿನಗೆ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಅಂತೇಳಿ ಇದೆಲ್ಲ ಸಂಪೂರ್ಣ ಬುಕ್ನ ನಾವು ಸಾವಿರಾರು ಪೇಷಂಟ್ಗಳನ್ನು ನೋಡಿದ ಅನುಭವದ ಮೇಲೆ ಬರೆದಿರೋದ್ರಿಂದ ನಿಮ್ಮ ಸಮಸ್ಯೆನ ಸಾಲ್ವ್ ಮಾಡಿ ಅಂತ ನೀವು ಇನ್ನೊಬ್ಬರ ತಾಗ ಹೋಗೋದು ಬದಲು ನೀವು ಫಸ್ಟ್ ಟ್ರೈ ಮಾಡಿ. ನನ್ನ ಪ್ರಕಾರ 8 ಜನಕ್ಕೆ ಇದರಲ್ಲಿ ಸೊಲ್ಯೂಷನ್ ಸಿಗುತ್ತೆ. ಇನ್ನು 2-3 ಸಿಕ್ಕಿಲ್ಲ ಅಂದರೆ ನಾನೇ ಎಲ್ಲರನ್ನೂ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ಸಿಕ್ಕಿಲ್ಲ ಅಂದರೆ ನೀವು ಬೇರೆ ಆಲ್ಟರ್ನೇಟಿವ್ಸ್ ಟ್ರೈ ಮಾಡಿ. ಬಟ್ ಮ್ಯಾಕ್ಸಿಮಮ್ ಸಿಗುತ್ತೆ, ಬಟ್ ಸಿಗುತ್ತೆ. 1-2 ಹೆಚ್ಚು ಕಡಿಮೆ ಆದಾಗ ನೀವು ಟ್ರೈ ಮಾಡಿ ಅಂತ ಹೇಳ್ತಿರೋದು. ಇದು ಅಡ್ವಾಂಟೇಜ್ ಅಂದರೆ ನೀವೇ ಓದಿ ನೀವೇ ಮಾಡೋದ್ರಿಂದ ಯಾವ್ದಾದ್ರು ಒಂದು ಪ್ರೋಟೋಕಾಲ್ ವರ್ಕ್ ಆಗಿಲ್ಲ ಅಂದರೆ ನೀವೇ ಚೇಂಜ್ ಮಾಡ್ಬೋದು. ಓಕೆ, ಅದು ಇದೆಯಲ್ಲ ಆಪ್ಷನ್, ಅದು ಇದೆ. ಫಾರ್ ಎಕ್ಸಾಂಪಲ್ ನಾನು ಹೆಂಡ್ತಿ ನನ್ನ ಮಾತು ಕೇಳ್ಬೇಕಾದ್ರೆ ನಂಬರ್ 1 ಪರ್ಪಲ್ ಹಾಕೊಂತೀನಿ, ಓಕೆನಾ?
ನನ್ನ ಹೆಂಡತಿ ನನ್ನ ಮಾತು ಕೇಳಬೇಕಂದ್ರೆ ನಂಬರ್ 1 ಪರ್ಪಲ್ ಹಾಕೋತೀನಿ. ಇನ್ನೂ ಕೇಳಿಲ್ಲ ಅಂತಂದ್ರೆಗಿನಾಗಿ ಏನು ಹಾಕೋತೀನಿ, ನಂಬರ್ 8 ಪಿಂಕ್ ಹಾಕೋತೀನಿ. ಯಾಕೆ ಹಾಕೋತೀನಿ, ಅದು ಹಾಕ್ಕೊಂಡಾಗ ಏನಾಗುತ್ತೆ, ಇನ್ ಡಿಟೇಲ್ ಯಾವುದು ಹೈಡ್ ಮಾಡ್ದಂಗೆ ಎಂಡ್ ಟು ಎಂಡ್ ಬರ್ದಿದ್ದೀನಿ ಇದರಲ್ಲಿ. 230 ಪ್ರೋಟೋಕಾಲು, 50ರಿಂದ 60 ಕೇಸ್ ಸ್ಟಡೀಸು, ಅದ್ರ ಜೊತೆಗೆ ಆ ಥಿಯರಿ ಎಲ್ಲ ಇದೆ. ಬಟ್ ಡೈಲಿ ಸಿಗದೆ ಇರ್ಬೋದು, ಬಟ್ ವೀಕ್ಲಿ ಒನ್ಸ್ ಟ್ವೈಸ್ ಬರ್ತೀನಿ. ಓಕೆ, ಪ್ರತಿದಿನ ಕಾರ್ಯಕ್ರಮಗಳು ಬರ್ತಿರುತ್ತೆ. ಹಾಗೆ ಸರ್ ಕೆಲವರೆಲ್ಲ ನಿಮ್ಮನ್ನ ರೀಚ್ ಮಾಡ್ಸೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಕಮೆಂಟ್ಸ್ಗಳೆಲ್ಲ ಹಾಕ್ತಾರೆ. ಸೊ ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡ್ಸೋದು ಸರ್? ಹೆಂಗೆ ಸರ್, ಹೆಂಗೆ ಕಾಂಟ್ಯಾಕ್ಟ್ ಮಾಡಿದ್ವಿ? ಬರ್ತಾ ಇದ್ದೀವಿ ಬಸವ ಅಕಾಡೆಮಿಗೆ. ಅಫ್ಕೋರ್ಸ್ ಈ ಬುಕ್ ಬರೀಬೇಕಂದ್ರೆ 2 ವಾರ ರಜೆ ಹಾಕಿದ್ದೀವಿ. ಯಾರು ಫೋನ್ ಇರ್ತದೆ ಇಲ್ಲ. ಅಲ್ಲ, ಇನ್ನೊಂದು ವೆರಿ ಸಿಂಪಲ್ ಸರ್, ಇವು ಓವರ್ ನೈಟ್ ಆಗೋಂಥದ್ದಲ್ಲ ಸರ್. ನಾನು 15 ವರ್ಷದ ಅನುಭವನ ಒಟ್ಟು ಹಾಕಿ ಆ ವಿಡಿಯೋಸ್ನೆಲ್ಲ ಟೆಕ್ಸ್ಟಿಂಗ್ ಮಾಡಿ ಅದನ್ನು ಮತ್ತೆ ನಾನು ಕೂತ್ಕೊಂಡು ಪ್ರೋಟೋಕಾಲ್ಸ್ ಯೋಚನೆ ಮಾಡಿ ಅದೆಲ್ಲ ಮಾಡಬೇಕಂದ್ರೆ ಒಂದು ಶ್ರಮ ಬೇಕು, ಟೈಮ್ ಬೇಕು. ಒಬ್ಬ ಬಸವರಾಜ್ ಇರೋದು, ನಾನೇ ಮಾಡಬೇಕು. ಸೊ ನಿಮಗೆ ಬುಕ್ಕು ಬೇಕು, ನಾನು ಬೇಕು, ಕ್ಲಾಸು ಬೇಕು, ವಿಡಿಯೋಸು ಬೇಕು, ಯಾಪು ಬೇಕು, ಕೊಡ್ತೀನಿ ಒನ್ ಬೈ ಒನ್. ಎಸ್, ಯಾಕೆಂದರೆ ಸರ್ ಕ್ಲಿನಿಕ್ಗೆ ಹೋದರೆ ಡಾಕ್ಟ್ರು ಸಿಗ್ತಾರಾ ಪ್ರತಿಯೊಬ್ಬರದ್ದು ಪ್ರಶ್ನೆ ಸರ್. ಸಿಗ್ತೀನಿ. ಬಸವ ಅಕಾಡೆಮಿನಲ್ಲಿ ಎಲ್ಲ ಕಾರ್ಯಕ್ರಮಗಳು ನೋಡ್ತಾರೆ, ಡೈಲಿ ಕೂಡ ಬರ್ತಾ ಇರುತ್ತೆ. ಹಾಗೆ ಬಸವ ಅಕಾಡೆಮಿಯಿಂದ ಅಂಗೈಯಲ್ಲಿ ಆರೋಗ್ಯ ಚಿಕಿತ್ಸೆ ಏನಿದೆ, ಹೆಲ್ತ್ ಬುಕ್ ಇದೆ, ಅದನ್ನು ಕೂಡ ನೀವು ತರಿಸ್ಕೊಳ್ಬೋದು. ಹಾಗೆ ಬಣ್ಣಗಳ ಸಂಖ್ಯಾಶಾಸ್ತ್ರ ಬುಕ್ಸ್ ಕೂಡ ಬರ್ತಾ ಇದೆ. ಸ್ವಲ್ಪ ಅದನ್ನು ವೇಟ್ ಮಾಡಿದ್ರೆ ನಿಮ್ಗೆ ಕೂಡ ಅದು ಸಿಗುತ್ತೆ. ಹಾಗೆ